ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಡಯಾಬಿಟಿಸ್ ಕುರಿತಾಗಿ ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡಬೇಕನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ವಿನೋದ್ ಡಾಗೆ ಅವರಿದ್ದಾರೆ, ಹಾಗೆ ಮಂಜುಶ್ರೀ ಅವರಿದ್ದಾರೆ. ಈಗ ಭೂಧರಾಸನ, ತಲೆಯನ್ನು ಮುಂದ್ಗಡೆ ತಗೊಂಡು ಕಾಲನ್ನು ಬರಳನ್ನು ಹಚ್ಚಿ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ತಲೆಯ ಭಾಗವನ್ನು ಪೂರ್ತಿ ಸಂಪೂರ್ಣವಾಗಿ ಒಳಗಡೆ ಎಳೆದುಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಿ ಉಸಿರಾಡಿಸ್ಬೇಕು ಸರಿಯಾಗಿ. ಈಗ ಏಕಪಾದ ಪ್ರಸನ್ನಾಸನ, ಒಂದು ಕಾಲು, ಯಾವ ಕಾಲು ಹಿಂದ್ಗಡೆ ಇಟ್ಟಿರ್ತಿಲ್ಲ ಆ ಕಾಲು ಮುಂದ್ಗಡೆ ತೊಗೊಂಬರ್ಬೇಕು. ಈಗ ಮೊದಲಿಗೆ ಮಾಡಬೇಕಾದ್ರೆ ಯಾವ ಕಾಲು ಹಿಂದ್ಗಡೆ ಓದಿರ್ತಿಲ್ಲ ಆ ಕಾಲನ್ನು ಮುಂದ್ಗಡೆ ತೊಗೊಂಬರ್ಬೇಕು. ಈಗ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಸರಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಮುಂದ್ಗಡೆ ನೋಡಬೇಕು. ಪಾದ ಹಸ್ತಾಸನ, ಹಿಂದಿರ್ತಕ್ಕಂಥ ಕಾಲನ್ನು ಉಸಿರನ್ನು ತೆಗೆದುಕೊಳ್ತಾ ಮುಂದ್ಗಡೆ ತೊಗೊಂಬರ್ಬೇಕು. ಫಾರ್ವರ್ಡ್ ಸರಿಯಾಗಿ ಬೆಂಡ್ ಆಗಬೇಕು, ಸರಿಯಾಗಿ ಉಸಿರಾಡಿಸ್ಬೇಕು. ಈಗ ಉದ್ವ ನಮಸ್ಕಾರಾಸನ, ನಿಧಾನವಾಗಿ ಕೈಗಳನ್ನು ಮುಂದ್ಗಡೆ ಸ್ಟ್ರೆಚ್ ಮಾಡಿ ತೊಗೊಂಬರ್ಬೇಕು. ಯಾಕೆ ಮುಂದ್ಗಡೆ ಸ್ಟ್ರೆಚ್ ಮಾಡಬೇಕು? ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗುತ್ತೆ. ನಿಧಾನವಾಗಿ ಮೇಲ್ಗಡೆ ಬನ್ನಿ. ಈ ಹಿಂದ್ಗಡೆ ಬೆಂಡಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ನಿಮ್ಗೆ ಸಾಧ್ಯವಾಗಲಿಲ್ಲ ಅಂದರೆ ಇಷ್ಟೇ ಬೆಂಡಾಗಿ, ನೋ ಪ್ರಾಬ್ಲಮ್. ಇಷ್ಟೇ ಬೆಂಡಾಗಿ ಮಾಡೋದನ್ನು ಕರೆಕ್ಟಾಗಿ ಮಾಡಬೇಕು. ಇಷ್ಟೇ ಸ್ಟ್ರೈಟಾಗಿ. ನೀವು ಯಾರು ಮಾಡ್ಲಿಕ್ಕೆ ಬರ್ತದಲ್ಲ ಆ ರೀತಿ ಬೆಂಡ್ ಆಗ್ಬೋದು. ಎಸ್, ನಿಧಾನವಾಗಿ ನಮಸ್ಕಾರ ಸ್ಥಿತಿಯಲ್ಲಿ ಬನ್ನಿ. ಹೀಗೆ ನೀವು ಏನು ಮಾಡಬೇಕಂತಂದರೆ 12 ಸಾರಿ ಇದನ್ನ ಅಭ್ಯಾಸವನ್ನು ಮಾಡಬೇಕು. ಅದು ಫಸ್ಟ್ ಹೆಂಗೆ ಮಾಡಬೇಕಂತಂದರೆ ಫಸ್ಟ್ ದಿವಸ 3 ಸಾರಿ, ನೆಕ್ಸ್ಟ್ ಒಂದು 5 ದಿವಸ ಬಿಟ್ಟ ತಕ್ಷಣ 6 ಸಾರಿ, ಮತ್ತೆ 5 ದಿವಸ ಬಿಟ್ಟ ತಕ್ಷಣ 9 ಸಾರಿ, ಮತ್ತೆ 5 ದಿವಸ ಬಿಟ್ಟ ತಕ್ಷಣ 12 ಸಾರಿ. ಹೀಗೆ ಡೇ ಬೈ ಡೇ ನೀವು ಏನು ಮಾಡಬಹುದು ಅಂತ ಇಂಟೆನ್ಸಿಟಿ ಜಾಸ್ತಿ ಮಾಡಬೇಕಾಗತ್ತೆ. ಒಂದೇ ದಿವಸ ಮಾಡಿ ತುಂಬ ಪೇಯ್ನ್ ಮಾಡ್ಕೋಬೇಡಿ. ನಾ ಏನು ಹೇಳಿದ್ದೆ, ಉದ್ವ ನಮಸ್ಕಾರ ಮಾಡಬೇಕಾದಾಗ ತಲೆಯನ್ನು ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಬೆಂಡಾಗಿ. ಡೈರೆಕ್ಟ್ ಏನಾಗುತ್ತೆ ಅಂತಂದರೆ ಈಗ ಉದ್ವ ನಮಸ್ಕಾರ ಮಾಡಿ. ಇಲ್ಲಿ ನೋಡಿ ಏನು ಮಿಸ್ಟೇಕ್ ಮಾಡ್ತಾರೆ ಸೂರ್ಯ ನಮಸ್ಕಾರದಲ್ಲಿ. ಎಷ್ಟೋ ಜನ ಸೂರ್ಯ ನಮಸ್ಕಾರ ಮಾಡ್ತಾರೆ, ಡೈರೆಕ್ಟ್ ಬೆಂಡ್ ಆಗಿಬಿಡ್ತಾರೆ. ಹೀಗೆ ಬೆಂಡಾಗಿ ಹಿಂಗೆ ಡೈರೆಕ್ಟ್ ಬೆಂಡ್ ಆಗ್ಲಿಕ್ಕೆ ಹೋಗಿ ಇಲ್ಲಿ ಏನಾಗುತ್ತೆ, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಆಗದೇ ಇದ್ದರೆ ಇಷ್ಟೇ ಸಿಂಪಲ್ ಆಗಿ, ಇಷ್ಟೇ ಬೆಂಡಾಗಿ, ತೊಂದರೆ ಇಲ್ಲ. ಆದರೆ ಮಾಡೋದನ್ನು ಕರೆಕ್ಟ್ ಮಾಡಿ. ನಿಮ್ಗೆ ಅಭ್ಯಾಸಿಗರಾಗಿದ್ದರೆ ನೀವು ಬೆಂಡ್ ಮಾಡ್ಲಿಕ್ಕೆ ಬರ್ತದೆ ಅಂದರೆ ನಿಧಾನವಾಗಿ ಬೆಂಡ್ ಆಗಬೇಕು. ಹೀಗೆ ಎಸ್, ನಿಧಾನವಾಗಿ ಮೇಲ್ಗಡೆ ಬನ್ನಿ. ಎಸ್, ವಿಶ್ರಾಂತಿ. ಹೀಗೆ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಈಗ ಅರ್ಧಕಟಿ ಚಕ್ರಾಸನ, 2 ಕಾಲುಗಳನ್ನು ಡಿಸ್ಟೆನ್ಸಲ್ಲಿ ಇಟ್ಕೋಬೇಕು. ಅರ್ಧಕಟಿ ಚಕ್ರಾಸನ ಮಾಡ್ತಾ ಇದ್ದೀವಿ. ಈಗ ಬಲಗೈಯನ್ನು ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ಗಡೆ ಎತ್ತಾ ಬನ್ನಿ. ಮೇಲ್ಗಡೆ ಸ್ಟ್ರೆಚ್ ಮಾಡಿ ಅದನ್ನು ಸರಿಯಾಗಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಏನು ಮಾಡಬೇಕು, ಎಡಗಡೆ ಬೆಂಡ್ ಆಗಬೇಕು. ಬಾಡಿ ಸೈಡಲ್ಲಿ ಬೆಂಡ್ ಆಗಬೇಕು, ಫಾರ್ವರ್ಡು ಅಥವಾ ಬ್ಯಾಕು ಬೆಂಡ್ ಆಗಬಾರ್ದು. ಇಲ್ಲಿ ಸರಿಯಾಗಿ ಉಸಿರಾಡಿಸ್ಬೇಕು. 5 ಸಾರಿ. 5 ಸಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಯನ್ನು ತಳಗಡೆ ಇಳಿಸಿ. ನಿಧಾನವಾಗಿ ಏನು ಮಾಡಬೇಕಂದ್ರೆ ಎಡಗಡೆ ಕೈಯನ್ನು ಮೇಲ್ಗಡೆ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಸ್ಟ್ರೆಚ್ ಮಾಡಬೇಕು. ನಾವೇನು ಶೋಲ್ಡರ್ ಮಸಲ್ಸ್, ಕಪ್ ಮಸಲ್ಸ್ ಅಂತೀವಲ್ಲ, ಕಪ್ ಮಸಲ್ಸ್ ತಳಗಡೆ ಇರ್ತದೆ. ಕಾಲು ಸರಿಯಾಗಿರಬೇಕು. ಕಪ್ ಮಸಲ್ಸ್ ಅದನ್ನು ಫ್ರೀ ಆಗಿ ಬಿಡಬೇಕು. ಸ್ಟಿಫ್ ಆಗಿ ಹಿಡಿತಿರ್ತಾರೆ ಯಾವತ್ತೂ, ಇಲ್ಲಿ ಸ್ಟಿಫ್ ಆಗಿ ಹಿಡಿಬಾರ್ದು. ಈಗ ಶೋಲ್ಡರ್ ಮಸಲ್ಸನ್ನು ಮೇಲ್ಗಡೆ ಸ್ಟ್ರೆಚ್ ಮಾಡಬೇಕು. ಎಸ್, ನಿಧಾನವಾಗಿ ಏನು ಮಾಡಬೇಕಂತಂದರೆ ಬಲಬದಿಯಲ್ಲಿ ಬೆಂಡ್ ಆಗಬೇಕು. ಈ ಕಾಲಿನ ಎಲ್ಲ ಮಸಲ್ಸು ಫ್ರೀ ಆಗಿ ಬಿಟ್ಟಿರ್ಬೇಕು. ಅದು ಸರಿಯಾಗಿ ನಿಂತ್ಕೊಂಡಿರ್ಬೇಕು. ಕಾಲು ಒಂದು ಮುಂದೋ ಹಿಂದೋ ಇಡಬಾರ್ದು. ಸರಿಯಾಗಿ ನೀವು ಕಾಲುಗಳನ್ನು 2 ಇಡಬೇಕಾಗತ್ತೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಯನ್ನು ತಳಗಡೆ ಇಳಿಸಿ. ಈಗ ಮುಂದಿನ ಅಭ್ಯಾಸ, ತಳಗಡೆ ಕೂತ್ಕೊಳ್ಳಿ. ಮಾರ್ಜರಾಸನವನ್ನು ಅಭ್ಯಾಸ ಮಾಡಿ. ಕೈಯ ಮುಂದ್ಗಡೆ ಇಟ್ಕೊಳ್ಳಿ. ಎಸ್, ಮಂಡಿ ಮೇಲೆ ಕೂತ್ಕೊಳ್ಳಿ. ಈ ರೀತಿ ಮಂಡಿ ಮೇಲೆ ಕೂತ್ಕೋಬೇಕು. ಕಾಲುಗಳನ್ನು ಅಗಲಿಸ್ಬೇಕು. ಉಸಿರನ್ನು ತೆಗೆದುಕೊಳ್ತಾ ತಲೆಯ ಮೇಲೆ ಎತ್ತಬೇಕು. ಹೊಟ್ಟೆಯನ್ನು ತಳಗಡೆ ತೊಗೊಂಡು ಹೋಗ್ಬೇಕು. ಸೊಂಟದ ಭಾಗವನ್ನು ತಳಗಡೆ ತೊಗೊಂಡು ಹೋಗಬೇಕು.
ತಲೆ ಭಾಗವನ್ನು ಮೇಲ್ಗಡೆ ಎತ್ತು, ಉಸಿರನ್ನು ಬಿಡ್ತಾ ಒಳಗಡೆ. ಮತ್ತೆ ಇದೇ ರೀತಿ ಅಭ್ಯಾಸ ನೀವು ಒಂದು 5 ಬಾರಿ ಮಾಡಬೇಕಾಗತ್ತೆ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ತಲೆ ಮೇಲ್ಗಡೆ, ಉಸಿರನ್ನು ಬಿಡ್ತಾ ತಲೆ ತಳಗಡೆ. ಇದೇ ರೀತಿ ನೀವು ಏನು ಮಾಡಬೇಕಂದ್ರೆ ಅಭ್ಯಾಸ ಮಾಡ್ತಾ ಹೋಗಬೇಕಾಗತ್ತೆ. ಮತ್ತೆ ಸ್ಟಾರ್ಟ್ ಮಾಡಿ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ತಳಗಡೆ, ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರನ್ನು ಬಿಡ್ತಾ ತಳಗಡೆ. ಫುಲ್ಲಿ ಇದೇನಾಗಬೇಕಾದ್ರೆ ಆರ್ಚ್ ಬರಬೇಕು, ಸರಿಯಾಗಿ ಹಿಪ್ ಮಸಲ್ಸನ್ನು ಒಳಗಡೆ ತೊಗೋಬೇಕು. ನೆಕ್ಸ್ಟ್ ಉಸಿರನ್ನು ತೆಗೆದುಕೊಳ್ತಾ ಫುಲ್ ಸ್ಟ್ರೆಚ್ ಮಾಡಬೇಕು. ಈ ಬಿಲ್ ಹೆಂಗೆ ನಾವು ಸ್ಟ್ರೆಚ್ ಮಾಡ್ತೀವಲ್ಲ ಆ ರೀತಿ ಸ್ಟ್ರೆಚ್ ಮಾಡಬೇಕು ಮೇಲ್ಗಡೆ. ಎಸ್, ಉಸಿರು ಬಿಡ್ತಾ ಒಳಗಡೆ. ಕೊನೆಯ ಬಾರಿಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ಒಳಗಡೆ. ಈಗ ಏನು ಮಾಡ್ಬೇಕಂತಂದರೆ ಮುಂದಕ್ಕೆ ನೋಡಿ, ಒಂದು ಕೈ ಒಂದು ಕಾಲು. ಈಗ ಎಡಗೈಯನ್ನು ಮುಂದಕ್ಕೆ ತೊಗೊಂಬನ್ನಿ, ಬಲಗಾಲನ್ನು ಹಿಂದ್ಗಡೆ ಸ್ಟ್ರೆಚ್ ಮಾಡಿ. ಈ ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಉಸಿರಾಡಿಸ್ಬೇಕು, ಕೈಗಳಿಂದ ಬ್ಯಾಲೆನ್ಸ್ ಮಾಡಬೇಕು, ಸರಿಯಾಗಿ ನೋಡಬೇಕು ಮುಂದ್ಗಡೆ. ಈ ರೀತಿ ಸರಿಯಾಗಿ ಮಾಡಿ ಸರಿಯಾಗಿ ಉಸಿರಾಡಿಸ್ಬೇಕು. ಒಂದು 10 ಸೆಕೆಂಡು 15 ಸೆಕೆಂಡು ಅಷ್ಟರ ಮಟ್ಟಿಗೆ ನಿಮ್ಗೆ ಎಷ್ಟಾಗುತ್ತಲ್ಲ ಸಾಧ್ಯವಾದಷ್ಟು ಅಷ್ಟು ನಿಲ್ಲಕ್ಕೆ ಟ್ರೈ ಮಾಡಿ. ನಿಧಾನವಾಗಿ ಉಸಿರು ಬಿಡ್ತಾ ಕಾಲು ಕೈ ತಳಗಡೆ, ನಿಧಾನವಾಗಿ ಅಪೋಸಿಟ್ ಸೈಡ್. ಇನ್ಹೇಲಿಂಗ್, ಉಸಿರು ತೆಗೆದುಕೊಳ್ತಾ ಲಿಫ್ಟ್ ಮಾಡಿ, ಸ್ಟ್ರೆಚ್ ಮಾಡಿ, ಸರಿಯಾಗಿ ಉಸಿರಾಡಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಉಸಿರನ್ನು ಬಿಡ್ತಾ ಬ್ರೀತನ್ನು ಅಬ್ಸರ್ವ್ ಮಾಡಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕಾಲುಗಳು ಕೈಗಳು ತಳಗಡೆ. ಎಸ್, ಈಗ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಎಸ್, ವಜ್ರಾಸನದಲ್ಲಿ ಕೂತ್ಕೊಂಡು ಕೈಯನ್ನು ಏನು ಮಾಡ್ಬೇಕಂತಂದರೆ ಮುಂದ್ಗಡೆ ತೊಗೊಂಬನ್ನಿ. ಎರಡೂ ಕೈಗಳನ್ನು ಮುಷ್ಟಿಯಲ್ಲಿ ಒಳಗಡೆ ಹಾಕ್ಕೊಳ್ಳಿ. ಕೈಗಳನ್ನು ಹೊಟ್ಟೆಯ ಪಕ್ಕದಲ್ಲಿ ತೊಗೊಂಬನ್ನಿ. ಎಸ್, ಶಶಾಂಕಾಸನ ವೇರಿಯೇಷನ್. ನಿಧಾನವಾಗಿ ಉಸಿರನ್ನ ಡೀಪಾಗಿ ತಲೆ ಎತ್ತಿ ಮೇಲ್ಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡಾಗಿ ಸರಿಯಾಗಿ ಉಸಿರಾಡಿಸ್ಬೇಕಿಲ್ಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ. 5 ಬಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್, ವಿಶ್ರಾಂತಿ. ಕೈಗಳನ್ನು ರಿಲೀಸ್ ಮಾಡಿ. ಎಸ್, ಈಗ ನೀವು ಶವಾಸನಕ್ಕೆ ಬನ್ನಿ. ನಿಧಾನವಾಗಿ ಶವಾಸನಕ್ಕೆ ಬರಬೇಕು. ಈಗ ಏಕಪಾದ ಪಾದಾಂಗುಷ್ಟಾಸನ. ಕಾಲನ್ನು ಕೂಡಿಸಿ ಕೈಯನ್ನು ಪಕ್ಕಕ್ಕೆ ತೊಗೊಂಬನ್ನಿ. ಉಸಿರನ್ನು ತೆಗೆದುಕೊಳ್ತಾ ಒಂದು ಕಾಲನ್ನು ಮೇಲ್ಗಡೆ ತೊಗೊಂಬನ್ನಿ 90 ಡಿಗ್ರಿ. ಬಲಗೈಯಿಂದ ಬಲಗಾಲಿನ ಹೆಬ್ಬಟ್ಟನ್ನು ಸರಿಯಾಗಿ ಹಿಡ್ಕೊಳ್ಳಿ. ಎಳಬಾರ್ದು. ಬಲಗೈಯಿಂದ ನೀವು ಸರಿಯಾಗಿ ಏನು ಮಾಡ್ಕೋಬೇಕು, ಹೆಬ್ಬಟ್ಟನ್ನು ಹಿಡ್ಕೋಬೇಕು. ಈಗ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡ್ತಾ ಪುಲ್ ಮಾಡಿ ನಿಮ್ಮ ಮಗದ ಹತ್ರ. ಕಾಲನ್ನು ಜಕ್ಕೊಳ್ಳಿ ಸರಿಯಾಗಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಏನು ಮಾಡ್ಬೇಕಂತಂದ್ರೆ ತಲೆಯನ್ನು ಮೇಲ್ಗಡೆ ಎತ್ತಬೇಕು. ಉಸಿರಾಡಿಸಿ ಸರಿಯಾಗಿ. ಈ ಕೈಯನ್ನು ಏನು ಮಾಡಬೇಕು, ನಿಮ್ಮ ಎಡಗೈಯನ್ನು ತೊಡೆ ಮೇಲೆ ತೊಗೊಂಬರ್ಬೇಕು. ಇಲ್ಲಿಡಬಾರ್ದು. ಇಲ್ಲಿ ಜಗ್ತಾರಲ್ಲ, ಈ ರೀತಿ ಹಿಂಗೆ ಜಗ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಸರು. ಈ ರೀತಿ ಮಾಡಬಾರ್ದು. ಈ ರೀತಿ ನೀವು ಏನು ಮಾಡ್ಬೇಕಂತಂದರೆ ತೊಡೆ ಮೇಲೆ ಇಟ್ಕೋಬೇಕು. ಸರಿಯಾಗಿ ಏನು ಮಾಡ್ಬೇಕಂದ್ರೆ ಉಸಿರಾಡಿಸ್ತಾ ಹೋಗ್ಬೇಕು ಈ ರೀತಿ. ಹಾಂ, ತಲೆಯನ್ನು ಮೇಲ್ಗಡೆ ಕಣ್ಣು ಮುಚ್ಚಿ ಸರಿಯಾಗಿ ಉಸಿರಾಡಿಸಿ. ನಿಧಾನವಾಗಿ ಏನು ಮಾಡಬೇಕು, ಉಸಿರು ಬಿಡ್ತಾ ತಲೆಯನ್ನು ತಳಗಡೆ ತೊಗೊಂಬನ್ನಿ. ಈಗ ಕಾಲನ್ನು 90 ಡಿಗ್ರಿ ತೊಗೊಂಬನ್ನಿ. ಹಾಗೆ ಹಿಡಿತಾ ಬಿಡಬಾರ್ದು ಕೈಯನ್ನು. ಹಾಂ, ಈ ಕೈ ಬಿಡಿ. ಉಸಿರು ಬಿಡ್ತಾ ನಿಧಾನವಾಗಿ ಕಾಲನ್ನು ತಳಗಡೆ ತೊಗೊಂಬನ್ನಿ. ಕೈಯನ್ನು ತಳಗಡೆ ತೊಗೊಂಬನ್ನಿ. ತಳಗಡೆ ಇಳಿಸಿ. ಈಗ ಅಪೋಸಿಟ್ ಸೈಡ್. ಉಸಿರನ್ನು ತೆಗೆದುಕೊಳ್ತಾ ಎಡಗಾಲನ್ನು ಮೇಲ್ಗಡೆ ಎತ್ತಿ ಹೆಬ್ಬಟ್ಟನ್ನು ಕ್ಯಾಚ್ ಮಾಡಿ. ಈಗ ಎಡಗೈಯಿಂದ ಫುಲ್ ಮಾಡಿ ಸಾಧ್ಯವಾದಷ್ಟು. ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ ಕಣ್ಣು ಮುಚ್ಚಿ ಸರಿಯಾಗಿ ಉಸಿರಾಡಿಸಿ. ಕೈಯನ್ನು ತೊಡೆ ಮೇಲೆ ಇಟ್ಟುಬೇಕು. ಬಲಗೈ ತೊಡೆ ಕೈಯನ್ನು
ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡ್ತಾ ಹೋಗ್ಬೇಕು. ಕಾಲು ನೇರವಾಗಿರಬೇಕು, ಕಾಲು ಎತ್ತಬಾರ್ದು, ತಳಗಡೆ ಇರ್ತಕ್ಕಂಥ ಕಾಲನ್ನ ಹಾಗೆ ನೆಲಕ್ಕೆ ತಾಗಿರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ತಲೆಯನ್ನು ತಳಗಡೆ ತೊಗೊಂಬನ್ನಿ. ಕಾಲನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಕೈ ಬಿಚ್ಚಿ ಕಾಲನ್ನು ಸೈಡ್ ತೊಗೊಂಬನ್ನಿ. ನಿಧಾನವಾಗಿ ತಳಗಡೆ ತೊಗೊಂಬನ್ನಿ. ಉಸಿರಾಡಿಸ್ತಾ ಇರಬೇಕು. ಎಸ್. ನಾವು ಮುಂದಿನ ಅಭ್ಯಾಸ ಪವನ ಮುಕ್ತಾಸನ. ಒಂದು ಕಾಲನ್ನು ಉಸಿರು ಬಿಡ್ತಾ ಫೋಲ್ಡ್ ಮಾಡಿ ಬಲಗಾಲನ್ನು ಎದೆಗೆ ಪ್ರೆಸ್ ಮಾಡ್ಕೊಳ್ಳಿ ಸರಿಯಾಗಿ. ಎರಡೂ ಕೈಗಳಿಂದ ಲಾಕ್ ಮಾಡ್ಕೊಳ್ಳಿ ಸರಿಯಾಗಿ ಮೇಲ್ಗಡೆ. ತಲೆಯನ್ನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋ ತಲೆಯನ್ನು ಮೇಲ್ಗಡೆ ತೊಗೊಂಬನ್ನಿ. ಸರಿಯಾಗಿ ಏನು ಮಾಡ್ಬೇಕಂದ್ರೆ ಉಸಿರಾಡಿಸ್ಬೇಕಿಲ್ಲಿ. ಉಸಿರಾಟವೇ ಭಾಳ ಇಂಪಾರ್ಟೆಂಟ್. ಉಸಿರಿಲ್ಲ ಅಂತಂದರೆ ಅದಕ್ಕೆ ಯೋಗ ಅಂತ ಕರೆಯೋದಿಲ್ಲ. ಉಸಿರಂದರೆ ಯೋಗ, ಯೋಗ ಅಂದರೆ ಉಸಿರು. ನಿಧಾನವಾಗಿ ಉಸಿರನ್ನು ಬಿಡ್ತಾ ತಲೆಯನ್ನು ತಳಗಡೆ ತೊಗೊಂಬನ್ನಿ. ಎಸ್. ಕಾಲನ್ನು ಕೈಯನ್ನು ಬಿಚ್ಚಿ ಕಾಲನ್ನು ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. ಈಗ ಎಡಗಾಲನ್ನು ನಿಧಾನವಾಗಿ ಫೋಲ್ಡ್ ಮಾಡಿ ಉಸಿರು ಬಿಡ್ತಾ ಎದೆ ಹತ್ತ ತೊಗೊಂಬನ್ನಿ. ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಮೇಲ್ಗಡೆ. ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡು ತಲೆಯನ್ನು ಮೇಲ್ಗಡೆ ಎತ್ತಿ ಸರಿಯಾಗಿ ಉಸಿರಾಡಿ. ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಿಧಾನವಾಗಿ ಉಸಿರು ಬಿಡ್ತಾ ತಲೆಯನ್ನು ತಳಗಡೆ ತೊಗೊಂಬನ್ನಿ. ಕೈ ಬಿಚ್ಚಿ ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ ಮಾಡಿ ಉಸಿರು ತೆಗೆದುಕೊಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಡಯಾಬಿಟೀಸ್ಗೆ ಅಂದರೆ ಸಕ್ಕರೆ ಕಾಯಿಲೆ ಅಂತೀವಿ ನಾವು, ಡಯಾಬಿಟೀಸ್ ಅಂತೀವಿ. ಇದು ಶುಗರ್ ಅಂತಂತಾರೆ ಹಳ್ಳಿಯಲ್ಲಿ ಎಲ್ಲ. ಇದಕ್ಕೆ ಯಾವೆಲ್ಲ ಅಭ್ಯಾಸಗಳನ್ನು ಮಾಡಬೇಕಂತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಿ ನೀವು ಕಲ್ತ್ರಿ. ನಮಸ್ಕಾರ.